ಬಂದವ್ರೆ ಕಂಟೆಸ್ಟೆಂಟ್ ಅಂತೆ ಎಲ್ಲ ತಿರ್ಗಾ ನಾನು ಕಡ್ಡಿಯಲ್ಲಿ ನೋಡ್ತೀನಿ ಪೀಸ್ಗಳೇನಾದ್ರು ಇದ್ರೆ ತಿನ್ಬಿಟ್ರು ಅವ್ರು ತಿನ್ಬಿಟ್ರು 12 ನಿಮಿಷ 7 ಸೆಕೆಂಡ್ ಇದು ಫೈನಲ್ ಇದು ಯಾರು ಇದೇ ರಿಸಲ್ಟ್ ಇದೇ ಕೊಡೋದು ತಿನ್ರಿ ಇವ್ರು ನಂಗೆ ಬಿಡಂಗವ್ರಲ್ಲಪ್ಪ ಬಿಡು ಆಯ್ತು ಬಿಡಿ ಇದನ್ನು ಸ್ನೇಹಿತರೆ ನೋಡಿ ತಿಂದು ನಮ್ಮ ಮಾವನ ಹೆಂಗೆ ಒಂದು ತಿಂಗಳು ಎಷ್ಟೋ 1 ತಿಂಗಳ 2 ತಿಂಗಳ 1 ತಿಂಗಳ 2 ತಿಂಗಳ 2 ತಿಂಗಳಾಗೈತಿ ಅಲ್ಲಪ್ಪ ತಿಂದು 1 ತಿಂಗಳು ಆಯ್ತಾ 2 ತಿಂಗಳು ಆಯ್ತಾ ಅಂತ ಕೇಳಿ 2 ತಿಂಗಳಾಗೈತೆ ಇವಾಗ ತಿನ್ಬೇಕು ಒಂದೇ ತಿಂತೀಯಾ ಭಾನುವಾರದಿಂದ ನಾನ್ ವೆಜ್ ಏನೇನು ತಿಂತೀಯಾ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬೋಟಿ ಸಾರು ತಲೆ ಸಾರು ಹಂಗಾರೆ ಒಂದೇ ರೀತಿ ಮಣಿಪಾಲ ನೋಡ್ಬೇಕಪ್ಪ ಇವ್ರದ್ದು ಬುಕ್ ಮಾಡ್ಬಿಟ್ಟು ಒಂದೇ ದಿನ ಎಲ್ಲ ತಿಂದ್ರೆ ಅಷ್ಟೇ ಮುಗೀತು ನಿನ್ ಕತೆ ಒಂದೊಂಚೂರು ದೊಡ್ಡವ್ರ ಹಬ್ಬ ಮಾಡ್ತೀರಲ್ಲ ಭಾನುವಾರ ಸಾಂಬ್ರಾಣಿಗೆ ಇಕ್ಕೋದಕ್ಕೆ ಎಲ್ಲಕ್ಕೆ ಬೇಕಲ್ಲ ಒಂದೊಂಚೂರು ನಾನ್ ವೆಜ್ ಮಾಡೋದು ನಾವು ಸ್ವೀಟ್ ಅಲ್ಲ ಹೌದಾ ಜಾಸ್ತಿ ಜನ ಸ್ವೀಟ್ ಮಾಡ್ತಾರೆ ನಾವು ನಾನ್ ವೆಜ್ ಮಾಡೋದು ಇದೇ ಬ್ರ್ಯಾಂಡ್ ಯಾವ್ದು ನಿಂದನೇ ಇದು ಪಕ್ಕದಲ್ಲಿ B&G ಬ್ರೋಝನ್ ಬಿ ಅಂದ್ರೆ ಬುಡ್ಡಪ್ಪ ದೆಡ್ ಅಂದ್ರೆ ಆಲೂಗಡ್ಡೆ ಅಂತ ಇವಾಗ ಹೇಳಪ್ಪ ಕಾಂಪಿಟೇಷನ್ದು ನಾನು ಹೇಳು ಏನಂತ ಹೇಳಿಲ್ಲ ನೀನು ತಂದೂರಿ ಕಾಂಪಿಟೇಷನ್ 2000 ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ 1000 ಥರ್ಡ್ ಪ್ರೈಸ್ ಒಂದ್ ಜೊತೆ ತಂದೂರಿಗಳೇ 4-5 ಸಾವಿರ ಆಗ್ತೈತೆ ತಂದೂರಿಗಳು ಎಷ್ಟು ತಂದೂರಿ ನಾವು ಅವ್ರು ತಿನ್ನೋದು ಒಂದೊಂದು ಆದ್ಮೇಲೆ ಕೊಡೋಣ ಆಮೇಲೆ ಎಲ್ಲ ಗಲೀಜ್ ಮಾಡಾಕ್ತಾರೆ ಎಲ್ಲ ಹೌದು ಇದು ಬಂತು iPhone 17 ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಷಯ ಅಂದರೆ ಇವತ್ತು ನಮ್ಮ ಯೂಟ್ಯೂಬ್ಗೆ ತಂದೂರಿ ತಿನ್ನೋ ಕಾಂಪಿಟೇಷನ್ ಮಾಡ್ತಾ ಇದ್ದೀರಿ ತಂದೂರಿ ಒಂದು 8 ತಗೊಂಡು ಬಂದಿದ್ದೀರಿ ತಿನ್ನೋರು ಬಂದವ್ರೆ ಕಂಟೆಸ್ಟೆಂಟ್ ಅಂತೆ ಬಂದವ್ರೆ ಎಷ್ಟು ತಿಂತಾರೆ ನೋಡೋಣ ಸ್ನೇಹಿತರೆ ತಿಂದಮೇಲೆ ಮಿಕ್ಕಿದ್ದು ನಮ್ಮ ರಘು ತಿಂತಾನೆ ಅಂತ ಎಲ್ಲನೂ ನಾವೆಲ್ಲ ತಿನ್ನಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ಇಷ್ಟೊಂದು ಜನ ನಿಂತಿದ್ದೀರ ಅಂತ ತಿಳ್ಕೊಳ್ಬೋದು ನೀವು ತಂದೂರಿ ತಿನ್ನೋ ಕಾಂಪಿಟೇಷನ್ ಮಾಡ್ತೀರ ಅಂದ್ಬಿಟ್ಟು ಇವತ್ತು ತಂದೂರಿ ತಿನ್ನೋ ಕಾಂಪಿಟೇಷನ್ ಮಾಡ್ತಾ ಇದ್ದೀರಿ ಅದರಲ್ಲಿ ಇಬ್ರು ಬಂದವ್ರೆ ಮೂರು ಜನಕ್ಕೆ ಪ್ರೈಸ್ ಅಂತ ಹೇಳಿದ್ರಿ 3 ಜನ ಬರಿಲ್ಲ ಇಬ್ರು ಬಂದವ್ರೆ ಹೌದಾ ಅವ್ನಿಗೇನಲ್ಲೂ ಬಿಡ ಅವ್ನ ಮನೆ ಬಂದಿದ್ನಲ್ಲ ಏನಕ್ಕೆ ಬೇಡ ಬಿಡು ಬೇಡ ಇಬ್ರೇನೆ ಸ್ನೇಹಿತರೆ ಅದರಲ್ಲಿ ಮುಖ್ಯವಾಗಿ ಇವತ್ತು ನಮ್ಮ ಫಂಕ್ಷನ್ಗೆ ಅತಿಥಿಗಳಾಗಿ ನಮ್ಮ ಮಾಲೂರು ಫುಡ್ ಕೌಂಟ್ರ್ ಮಾಲೀಕರಾದಂಥ ಕಿರಣ್ ಅವ್ರು ಬಂದವ್ರೆ ಬಾಪ ಕಿರಣ್ ಇವ್ರ ಕಡೆಯಿಂದ ಅಣ್ಣ ನಾನೇ ಕೊಡ್ತೀನಿ ಫಸ್ಟ್ ಪ್ರೈಸ್ ಹೇಳ್ರಣ್ಣ ಅಂತ ಹೇಳವ್ರೆ ಅವ್ರ ಕಡೆಯಿಂದ 3000 ರೂಪಾಯಿ ಫಸ್ಟ್ ಪ್ರೈಸ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಕ್ಷಯ್ ದಮ್ ಬಿರಿಯಾನಿ ಕಡೆಯಿಂದ ಸೆಕೆಂಡ್ ಪ್ರೈಸ್ 2000 ಕೊಡ್ತಾ ಇದ್ದೀರಿ ಥರ್ಡ್ ಪ್ರೈಸ್ ಯಾರು ಬರಿಲ್ಲ ನಮ್ಮ ಬ್ರೋಝನ್ ಬಟ್ಟೆ ಕೊಡ್ತೀನಿ ಅಣ್ಣ ಅಂತ ಹೇಳ್ದ ಅವ್ನು ಯಾರು ಬರಿಲ್ಲ ಹಂಗಾಗಿ ಇಬ್ಬರನ್ನೇ ತಿನ್ನಕ್ಕೆ ಬಿಡ್ತಾ ಇದ್ದೀರಿ ಸ್ನೇಹಿತರೆ ನೋಡಿರಿ ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿನ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನೋಡಿರಿ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಕಡೆಯಿಂದ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮಾಲೂರಲ್ಲಿ ಯಾರೂ ಮಾಡಿಲ್ಲ ಆ ಥರ ಫುಡ್ ಕೌಂಟ್ರ್ ಮಾಡೋರೆ ನಮ್ಮ ಕಿರಣ್ ಅವರು ಅಲ್ಲಿ ಏನೇನು ಸಿಗುತ್ತಪ್ಪ ಅಂದರೆ ಫಸ್ಟು ನಮ್ಮ ಬ್ರೋಝನ್ ಬಟ್ಟೆ ಶಾಪ್ ಓಪನ್ ಆಗಿದೆ ನೆಕ್ಸ್ಟು ನಮ್ಮ ಹೊಸಕೋಟೆ ದಮ್ ಬಿರಿಯಾನಿ ಅಂದ್ಬಿಟ್ಟು ಬಿರಿಯಾನಿ ಶಾಪ್ ಓಪನ್ ಮಾಡೋರೆ ಪಕ್ಕದಲ್ಲಿ ಮುಳ್ಬಾಗಿಲು ದೋಸೆ ಆಪೋಸಿಟ್ ಅದು ಮಾಡೋರೆ ಟೀ ಕೌಂಟ್ರ್ ಮಾಡೋರೆ ಐಸ್ ಕ್ರೀಮ್ ಕೌಂಟ್ರ್ ಮಾಡೋರೆ ಮತ್ತು ಈ ತಂದೂರಿ ಕೌಂಟ್ರ್ ಮಾಡೋರೆ ಪಾನಿಪುರಿ ಕೌಂಟ್ರ್ ಮಾಡೋರೆ ಇದು ಸುಮಾರು ತಿನ್ನೋ ಥರ ಐಟಮ್ಗಳು ಹೇಳಿಲ್ಲ ಆ ಬ್ರ್ಯಾಂಡ್ ಯಾವ್ದಪ್ಪ ನ್ಯಾಚುರಲ್ ಐಸ್ ಕ್ರೀಮ್ ಅಂದ್ಬಿಟ್ಟು ಅದನ್ನು ಬ್ರ್ಯಾಂಡ್ ಅಲ್ಲ ಅದು ಅದು ಮಾಡೋರೆ ಸುಮಾರು ತಿನ್ನೋ ಐಟಮ್ಗಳು ಸುಮಾರು ಥರ ಮಾಡೋರೆ ಸ್ನೇಹಿತರೆ ಮಾಲೂರು ಆಜುಬಾಜು ಇರೋರು ಇಲ್ಲ ಹೊಸಕೋಟೆ ಕಡೆಯಿಂದ ಹೋಗೋರು ಆ ಕಡೆಯಿಂದ ತಮಿಳ್ನಾಡು ಕಡೆಯಿಂದ ಬರೋರು ಬರ್ಬೋದು ಏನು ತಮಿಳ್ನಾಡು ತುಂಬ ಹತ್ರ ಇಲ್ಲ ಬಾಗ್ಲೂರಲ್ಲ ಅಲ್ಲಿಂದ ಒಂದು 20 ಕಿಲೋಮೀಟ್ರು ಬಂದು ಎಲ್ಲರೂ ಒಂದು ಸತಿ ಟ್ರೈ ಮಾಡಿರಿ ನಮ್ಮ ಫುಡ್ ಕೌಂಟ್ರಲ್ಲಿ ಎಲ್ಲ ಒಂದೇನೆ ತೂಕ ಮಾಡ್ದ ಪಾಪ ಇನ್ನೊಬ್ರು ಯಾರಪ್ಪ ಇಲ್ಲಿ ಇಬ್ಬರೇ ಇರೋದು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಇಬ್ಬರಿಗೆ ಫಿಕ್ಸ್ ಆಗುತ್ತೆ ಕಾಂಪಿಟೇಷನ್ ಆಗಿ ಇನ್ನೊಬ್ರು ಯಾರು ಇಲ್ಲ ಇಲ್ಲಿ ಬಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ 3 ಜನಕ್ಕೆ ಇಲ್ಲಿ ಅವಕಾಶ ಇರೋದು 3 ಜನದಲ್ಲಿ ಯಾರೇ ಇರಲಿ ಏನಾದ್ರೂ ಪ್ರೈಸ್ ಇರುತ್ತೆ ಫಸ್ಟ್ ಸೆಕೆಂಡ್ ಆತರ ಸೂಪರ್ ಅಪ್ಪ ಯಾವ್ದು ಬೇಕು ಕೋಳಿ ಎತ್ಕೊಂಡ್ಬಿಡ್ತೇವೆ ಒಂದು ಕೋಳಿ ಎತ್ಕೊಂಡ್ರೆ ಎಲ್ಲ ಒಂದೇ ವೆಯ್ಟ್ ಅಪ್ಪ ಇರೋ ಒಂದು ನಿಮಿಷ ಮಧು ಎಲ್ಲ ಒಂದೇ ವೆಯ್ಟ್ ತಾನೆ ಎಲ್ಲ ಯಾಕಂದ್ರೆ ಓಕೆ ಡನ್ ಬರ್ರಿ ಅವ್ರು ಆರಾಮಾಗಿ ತಿನ್ಲಿ ಅದೊಂದು ಸೈಡ್ ಇಟ್ಟು ನಾಳೆ ತಿಂದು ಯಾರು ಫಸ್ಟ್ ಕ್ಲಿಯರ್ ಮಾಡ್ತಾರೋ ಇದು ಒಂದೇ ಕೋಳಿಯಲ್ಲಿ ಫಸ್ಟ್ ಸೆಕೆಂಡ್ ವಿನ್ನರ್ ಅಲ್ಲಪ್ಪ ಒಂದೇ ಕೋಳಿ ಅಲ್ಲ ಇನ್ನೊಂದೊಂದು ಇರುತ್ತೆ ಫಸ್ಟ್ ಇಬ್ರು ಒಂದೇ ಸಮ ತಿನ್ಬಿಟ್ರೆ ಓಕೆ 2 ನಿಮಿಷ 3 ನಿಮಿಷ ಹೆಚ್ಚು ಕಮ್ಮಿ ಆದ್ರೆ ನಿಧಾನಕ್ಕೆ ತಿನ್ಕೊಂಡ್ರೆ ಆಗಲ್ಲ ಹೌದು ಉಳಿಕೆ ಪಳಿಕೆ ಇದ್ರೆ ತಿರ್ಗಾ ಅದನ್ನ ಲೆಕ್ಕ ಹಾಕೋದ್ ಬೇಡ ಯಾಕಂದ್ರೆ ಅದು ಇಬ್ರು ಸರಿಸಮ ತಿನ್ಬಿಟ್ರೆ ತಿರ್ಗಾ ಇನ್ನೊಂದು ಕೋಳಿ ಇಕ್ಕೋಣ ಫಸ್ಟ್ ಇದು ತಿನ್ಲಿ ಪಟ್ ತಿಂತಾರೆ ಯಾರು ತಿಂತಾರೋ ಓಕೆ ಸೆಕೆಂಡ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ಟಾರ್ಟ್
ಓ ಸೂಪರ್ ಸೂಪರ್. ಎಷ್ಟು ನಿಮಿಷ ನೀವು ನಾಳೆವರೆಗೂ ಓಹೋ ಹತ್ತ ತಿನ್ಕೊಂಡು ಕುತ್ಕೊಂಡಿರ್ತಾರೆ, ನಿದ್ದೆ ಮಾಡ್ತಾರೆ, ಎದ್ದು ಬಂದು ತಿಂತಾ ಇರ್ತಾರೆ ಅಲ್ಲ ಪಶು. ಮುಳ್ಳೆ ಚೆನ್ನಾಗಿ ಬಿಡಿಸ್ಕೊಳ್ರಿ, ಮುಳ್ಳೆಲ್ಲಿ ಮಾಂಸ ಚೆನ್ನಾಗಿ ಬಿಡಿಸ್ಕೊಂಡು ತಿನ್ರಿ. ಒಂದು 40, 1 ನಿಮಿಷ 40. ತಿನ್ಬೇಕು ಜಲ್ದಿ. ಸ್ನೇಹಿತರೆ ನೋಡಿ, ನಿಮ್ಮ ಹೆಸರು ಗುರುಗಳೇ? ಸುರೇಶ್ ಅವರು ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ತಿನ್ಬಿಟ್ಟವ್ರೆ. ಅವರು ಅಷ್ಟೇ ಒಂದು ಅರ್ಧ ಮೇಲೆ ಖಾಲಿ ಮಾಡವ್ರೆ. ಟೈಮ್ ಎಷ್ಟಾಗೈತಪ್ಪ? 3 ನಿಮಿಷ 12 ಸೆಕೆಂಡು. ಹೇಳಿ ನೀನೆಷ್ಟು ತಿಂತೀಯಾ? ನಾನು ತಿಂತೀನಿ ಒಂದು ಅರ್ಧ. ಅಲ್ಲಪ್ಪ, ಲೆಗ್ ಪೀಸಲ್ಲಿ ಅರ್ಧನ? ಕೋಳಿಯಲ್ಲಿ ಅರ್ಧ ತಿಂತೀನಿ. ನಾನು ಲೆಗ್ ಪೀಸ್ ತಿನ್ನು. ಸೂಪರ್ ಹಂಗೆ ಚಪ್ಪಳೆ ಹೊಡೀರಿ. ದಯವಿಟ್ಟು ಹುಷಾರಾಗಿ ತಿನ್ರಿ. ಈ ಗಂಟ್ಲಲ್ಲಿ ಏನಾದ್ರು ಹಾಕೊಂಡು ಬಿಟ್ಟಿರಿ ಗಾಚಾರ, ಮುಳ್ಳೆಗೀಳೆ. ಆಮೇಲೆ ನಿಮ್ಮ ಜೊತೆಲಿ ನಮ್ಮನ್ನು ಕಂಬಿ ಎಣ್ಸಂಗೆ ಮಾಡಬೇಡ್ರಿ. ಈ ನನ್ನ ಮಕ್ಕಳದ್ದು ಒಂದೊಂದು ಅಲ್ಲಣ್ಣ, ಇವ್ರನ್ನ ಹಾಕ್ರಿ ಒಳಗಡೆ ಏನ್ ಬಿಡ್ತಾರೆ. ಇಬ್ಬರದು ಸರಿಸಮ ಐತೆ, ಪನ್ನೀರ್ ಸ್ವಲ್ಪ ಮೇಲೆ ಐತಪ್ಪ. ಅಲ್ಲ ಕಿರಣ್, ಇಬ್ಬರದು ಒಂದೇ ಪೀಸೆ, ಇಬ್ಬರದು ಈ ಪೀಸೆ ಬೆನ್ ಪೀಸ್ ನೋಡು. ನಮ್ಮ ಪುನೀತ್ ಅವ್ರದ್ದು ಎಲ್ಲ ಕಂಪ್ಲೀಟ್ ಆಗೈತು. ಸುರೇಶ್ ಅವ್ರದ್ದು ಕಂಪ್ಲೀಟು. ಇಬ್ಬರು 2 ನಿಮಿಷ ಇರೋ ಮಗ. 6 ನಿಮಿಷ 19 ಸೆಕೆಂಡಿಗೆ ಕರೆಕ್ಟಾಗಿ ಇಬ್ರು ಒಂದೇ ಸಮ ಫಿನಿಶ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ನೋಡ್ಬೋದು. ಇವಾಗ ಇದೇನಿದೆ, ಅದು ಅರ್ಧ ಕೊಟ್ಬಿಡೋಣ. ಒಂದೊಂದೇ ತಿನ್ರಿ, ಇನ್ನೊಂದೊಂದು ಒಂದೊಂದು ತಿಂತೀರಾ? ಒಂದೊಂದು ಅರ್ಧ ಇಬ್ರಿಗೆ ಅರ್ಧ ಅದ್ರಲ್ಲಿ ಹೆಂಗ್ ಲೆಕ್ಕ ಆಗ್ತದೆ? ಮತ್ತೆ ತೂಕ ಹಾಕ್ಬೇಕು. ತಿಂತಾರೆ, ಅರ್ಧ ಇಷ್ಟಿಷ್ಟೇ ಬರೋದು ಅದ್ರಲ್ಲಿ. ಇಬ್ರು ಜೋಶಲ್ಲಿ ಅವ್ರೆ. ಸರಿ, ಎತ್ಕೊಂಬೋಗು ಅಪ್ಪ. 6 ನಿಮಿಷ 19 ಅಲ್ಲ ಇರು ಒಂದ್ ನಿಮಿಷ ಪೂರ್ತಿ ತಿನ್ನೋಬೇಕು. ಅವ್ರು ಹೇಳ್ತವ್ರಲ್ಲ ತಿಂತೀನಣ್ಣ ಒಂದು ಕೊಡ್ರಿ ಅಂತ. ಅಡಿ ಮೇಲೆ ಓಕೆ, ಚಪ್ಪಾಳೆ. ಪಂಡ್ಗ ಇದ್ರ ಜೊತೆಗೆ ಒಂದೊಂದು 90 ಇದ್ದಿದ್ರೆ ಇನ್ನು 3 ತಿನ್ಬಿಡ್ತಾ ಇದ್ರಿ. ದಯವಿಟ್ಟು ಮೂಳೆಯಲ್ಲಿ ಚೆನ್ನಾಗಿ ಬಿಡಿಸ್ಕೊಳ್ರಿ. ಎಲ್ಲ ತಿರ್ಗಾ ನಾನು ಕಡ್ಡಿಯಲ್ಲಿ ನೋಡ್ತೀನಿ ಪೀಸ್ಗಳೇನಾದ್ರು ಇದ್ರೆ. ತಿನ್ಬೇಕು 8 ನಿಮಿಷ. ಇದು ಟೈಮ್ ಜಾಸ್ತಿ ಆಯ್ತು. ಇಷ್ಟು ನಮ್ಮ ಸಬ್ಸ್ಕ್ರೈಬರ್ ಏನ್ ಹೇಳ್ತಾರೆ ಅಂದ್ರೆ ನೋಡ್ಬಿಟ್ಟು ಪುನೀತ್ ಅವರು ಇಷ್ಟು ಟೈಮ್ ನಾವೇ ತಿನ್ಬಿಡ್ತಾ ಇದ್ರಿ ಕೊಟ್ಟಿದ್ರೆ ಅದೇನು ಹೇಳ್ತಾನೆ ಪಾಪ. ಪುನೀತ್ ಅವರು ಸ್ವಲ್ಪ ಸ್ಪೀಡ್ ಆಗವ್ರೆ. ಇವ್ರೇನ ಯಾಕೆ ಸ್ಲೋ ಆಗ್ತವ್ರೆ? ತಿನ್ನೋಣ ಸ್ವಲ್ಪ ನಿಧಾನ ತಿನ್ನೋ. ಪಾಪ ತಿಂತಾರೆ ಪಾಪ. ಪುನೀತ್ ಸ್ವಲ್ಪ ಮೂಡಿಗ್ಲಾಗಲ್ಲ ಕಚ್ಕಪ್ಪ ಕ್ಲೀನಾಗಿ. ಆಗೋಯ್ತು ಅರ್ಧ. 9 ನಿಮಿಷ. ಶಕ್ತಿಮಾನ್ ಯಾವಾಗ್ಲೂ ಫಾಸ್ಟ್ ಏನ ಮಿಷಿನ್ ಚೆನ್ನಾಗೈತಿ ವಯಸ್ಸಲ್ಲಿ. ಎಷ್ಟು 26-27 ವರ್ಷನಾ? ಮಿಷಿನ್ ಆ ವಯಸ್ಸಲ್ಲಿ ಈ ಮಿಷಿನ್ ಜರ್ರಂತ. ಇದು 36-37, 10 ವರ್ಷ ಡಿಫ್ರೆನ್ಸ್. ಎಕ್ಸ್ಮೋ ಓಡಿ ಸ್ವಲ್ಪ. ನಿಮ್ಗೆ ಎಷ್ಟಣ್ಣ? 35? 50?
ಮಾತಾಡಕ್ ಆಗ್ತಿಲ್ಲಪ್ಪ. ನೀರು ಕುಡಿ. ಬಿಡಿ ಅದು ನೀರು ತಗೊಂಡು ಬಂದಿಕ್ಕೆ ಇನ್ನೊಂದು ಲೀಟ್ರಲ್ಲಿ ಇಲ್ಲೇ ಐತೆ. ಅದ್ರಲ್ಲಿ ಅದಕ್ಕೋ ಸ್ವಲ್ಪ ಈಜಾಗಿ ಹೋಗ್ತೈತೆ. ಈಜಾಗಿ ಹೋಗ್ತಿದೆ. ಇದಾದ್ಮೇಲೆ ನೆಕ್ಸ್ಟ್ ಕಾಂಪಿಟೇಷನ್ ಕಬಾಬು. ಎಷ್ಟು ಒಂದೊಂದು ಕೆಜಿ ಕಬಾಬ್ ಅರ್ಧ ಕೆಜಿ ಕಣ ಸ್ಟಾರ್ಟಿಂಗ್. ತಿನ್ಬಿಡ್ತಾರೆ. ಅಲ್ಲ ಆಮೇಲೆ ಕೆಜಿ ತಿನ್ಬಿಡ್ತಾರೆ ನಾನು ಹೇಳ್ತೇನೆ. ರಘುನೇ ತಿನ್ಬಿಡ್ತಾನೆ ಅರ್ಧ ಕೆಜಿ ಆರಾಮಾಗಿ. ಅಲ್ಲ ಅರ್ಧ ಕೆಜಿ ಕಬಾಬ್ ಒಂದೊಂದು ಕೆಜಿ ಬೇಕಣ್ಣ ಕಬಾಬ್. ಅರ್ಧ ಕೆಜಿ ಕಬಾಬ್ ಒಂದು ವಾರಕ್ಕೆ ತಿಂತೀನಿ. ಸ್ಟಾರ್ಟಿಂಗ್ ಅಲ್ಲಿ ಅರ್ಧ ಕಣ, ಆಮೇಲೆ ಇನ್ನೊಂದು ಅರ್ಧ ಕಣ. 700 ಗ್ರಾಮ್ 1 ಕೆಜಿ 400 ಗ್ರಾಮ್. 1.5 ಕೆಜಿ ಲೆಕ್ಕ. ಸೇಮ್ ಇಬ್ರು ಇದ್ದೀರಾ, ಇವಾಗ ತಿರ್ಗಾ ಇಕ್ಬೇಕು ಅನಿಸ್ತೈತಪ್ಪ. ಇನ್ನೊಂದು ಕೊಳ್ಳಿ ಹೆಣ್ಮಕ್ಳು ಸಪ್ರೇಟ್ ಮಾಡೋಣ. ಇನ್ನೊಂದು ಕಬಾಬ್ ಗಂಡು ಮಕ್ಳಿಗೆ ಮಾಡ್ಬಿಡೋಣ. ಆಮೇಲೆ ಇವಾಗ ಏನೇನು ಐಸ್ ಕ್ರೀಮ್ ಮಾಡಿದ್ರಿ, ತಂದೂರಿ ಮಾಡಿದ್ರಿ, ಹಂಗೆ ಕಬಾಬ್ದು 3 ಹೆಣ್ಮಕ್ಳಿಗೆ ಮಾಡೋಣ. ಸ್ನೇಹಿತರೆ, ಯಾರಾದರೂ ಹೊಸ ಪ್ರತಿಭೆಗಳು ತಿನ್ನೋರು ಬಂದು ನಮ್ಮ ಅವನು ಶಿವನ್ ಇರ್ತಾನೆ, ಇಲ್ಲ ನಮ್ಮ ಸೀನಪ್ಪನ ಇರ್ತಾನೆ ಕ್ಯಾಶಿಯರಲ್ಲಿ. ಅವ್ನು ನಮ್ಮ ಸೀನಪ್ಪನು ಕ್ಯಾಶಿಯರ್. ಈತನ ಮರೆಯಕ್ಕಾಗಲ್ಲ ತಾನೇ ನೀನು. ಹಾ, ಸೂಪರ್ ಅಲ್ಲ. ಸೀನಪ್ಪ ತಿನ್ಬಿಟ್ರು, ಅವ್ರು ತಿನ್ಬಿಟ್ರು. 12 ನಿಮಿಷ 7 ಸೆಕೆಂಡು. ಇದು ಫೈನಲ್. ಇದು ಯಾರು ಇದೇ ರಿಸಲ್ಟ್ ಇದೆ ಕೊಡೋದು. ತಿನ್ರಿ ಅಣ್ಣ. ನೀವು ಯಜಮಾನ್ರದ್ದು ಯಾವ್ರಣ್ಣ ನಿಮ್ದು? ಹೆಂಗಡ ವಾಂಗಡ ಪಂಗಡ ವೇಣಾಡಂಗಿ ಕನ್ನಡ ಮಾತಾಡ್ರಲ್ಲ ಔಟ್ಬಾಲ್ ಅಂತಾರೆ ನಮ್ಮ ಸಬ್ಸ್ಕ್ರೈಬರ್. ಅಷ್ಟೇ. ದಾಸರಳ್ಳಿ ಅವ್ರು ಅದು ಒಂದು ಲೆಕ್ಕನಾಗಿ ಎಂತೆಂಥದೋ ತಿನ್ನಾಕ್ತಾರೆ. ಅಪ್ಪ ಎಲ್ಲಾರ್ದು ಹೆಚ್ಚು ಕಮ್ಮಿ ನೀನು 4 ಪೀಸು, ಅದು ನೀನು 3 ಪೀಸು. ಮತ್ತೆ ಆ ಮೂಳೆಗಳು ಟ್ಯಾಲಿ ಮಾಡಬೇಕು ಎಷ್ಟೆಷ್ಟು ಮುಗಿಸೋರು. ಈ ಗುಡ್ಡೆಗಳನ್ನ ತೋರ್ಸಪ್ಪ ಜನಕ್ಕೆ. ಅದೇನು ಗುಡ್ಡೆ ಬರ್ರಿ ಮೂಳೆ ಐತೆ. ನಮ್ಮ ಅವ್ನು ತಿನ್ನೋನು ಒಂದು ಟೈಮಲ್ಲಿ ಕಬಾಬನ್ನ ಹೊಸಕೋಟೆಗೆ ಬಂದ್ಬಿಟ್ಟಿದ್ದಾರೆ. 2 ಗುಡ್ಡೆ ಇತ್ತು ಏನಾಯ್ತಾ? ಅದು ಹೆಂಗ್ ತಿಂತಿದ್ರಪ್ಪ ಅದನ್ನು. ಅವಾಗ ನೀನು ತಿಂತ ಇದ್ದ. ಇವಾಗ ಆಗಲ್ಲ. ಅವಾಗ ನಾವೆಲ್ಲ ಒಳ್ಳೆ competition ಆಗಿ ತಿಂತಾ ಇದ್ರಿ. ಇವಾಗ ಆಗಲ್ಲ. ಆಲ್ಮೋಸ್ಟ್ ಅವ್ರು ಒಂದು 2 ತುತ್ತಿಗೆ ಇಟ್ಕೊಂಡು ಬಿಡ್ತಾರೆ. ಪರವಾಗಿಲ್ಲ. ಅಲ್ಲ, ಕೋಳಿ 2 ಕೋಳಿ ತಿನ್ಬೇಕಂದ್ರೆ ಕಷ್ಟ. ಏನ್ ಕಿರಣ್? 2 ಪೀಸ್ ತಿಂದ್ರೆ ನಮ್ಗೆ ಬೇಡ ಅಂತೈತೆ. ತಿಂತವ್ರೆ. ಏನಂದ್ರೆ ಅವ್ರ ದುಡ್ಡೇನು ಅವ್ನು ಮಹಾ ದುಡ್ಡು ಕೊಡ್ತಾ ಇಲ್ಲ. ಕಾಂಪಿಟೇಷನ್ ಹೆಂಗಿದೆ ನೋಡು. ನೆಕ್ಸ್ಟ್ ಬಿರಿಯಾನಿ ಕಾಂಪಿಟೇಷನ್ ನಮ್ಮ ಶಿವನ್ ಬಿಟ್ಬಿಡೋಣ ಬಿಡಪ್ಪ. ಎಷ್ಟು ನಿಮಿಷ ಆಗೈತಣ್ಣ? 15 ನಿಮಿಷ 51 ಆಗ್ಲಿ 16 ನಿಮಿಷ ಅನ್ಕೋ. ಹುಡು ಕತ್ತು ಬಿಡು. ಅದು ಮಾಂಸ ತಿನ್ಬಿಟ್ಟು ಕತ್ ಸೈಡ್ಗೆ ಇಕ್ಕು. ಬಾಯಲ್ಲಿ ಏನಿರ್ಬಾರ್ದು. ನುಂಗ್ಬೇಕು ಏನು ಕಾಣಿಸ್ಬಾರ್ದು. ಇವರು ನುಂಗ್ ಬಿಡಂಗ ಅವರಲ್ಲಪ್ಪ. ಬಿಡು, ಆಯ್ತು ಬಿಡು. ಇದನ್ನು ಯಾರನ್ನ ರಿಸಲ್ಟ್ ಇಟ್ಕೊಡಕ್ಕಾಗಲ್ಲ. ಇಬ್ಬರದು ಆಗುತ್ತೆ. ನುಂಗ್ಬೇಕು, ಬಾಯಲ್ಲಿ ಏನು ಕಾಣಿಸ್ಬಾರ್ದು. ಇವಾಗ ಇಬ್ರು ಒಂದೇ ಸಮ ತಿಂದವ್ರೆ. ಇಬ್ರು ಒಂದೇ ಸಮ ನೋಡವ್ರೆ. ಬಾಯಿಗೆ ತೋರಿಸ್ಬೇಕು. ಜಲ್ದಿ. ಯಾರು ನಮ್ಗಿರ್ತಾರ ಅವ್ರು ಎರಡು ಒಂದೇ ಆಗುತ್ತೆ ಇವಾಗ. ಇಲ್ಲೇ ಫಸ್ಟ್ ಪ್ರೈಸ್ ಸುರೇಶ. ಅಪ್ಪ ಒಂದ್ ನಿಮಿಷ ಇರಲಿ. ಅಪ್ಪ ಕ್ಯಾಮ್ರಾ ನೋಡ್ರಿ ತಗೊಂಡ್ ಬಂದು ನೀಟಾಗಿ ತಿಂದವ್ರೆ. ಏನಪ್ಪ ನೀನ್ ನೋಡಿ ಇಲ್ಲಿ, ನೀನ್ ನೋಡಪ್ಪ ಅಲ್ಲಿ. ಇಬ್ರು ಏನ್ ತಿಂತಿದ್ದೀರಾ, ಏನು ಮೂಳೆ ಉಳಿಸಿದ್ದೀರಾ, ಇಬ್ರು ಹಂಗೆ ಉಳಿಸವ್ರೆ. ಅದಂಗಾಗಿ ಇಬ್ರು ಇದನ್ನು ಇಬ್ರು ಒಂದೇ ಸಮ ತಿಂದ್ರಿ. ಇನ್ನು ನುಂಗ್ಬೇಕಲ್ಲ. ಇನ್ನು ಫೈನಲ್ ಒಂದು 2-3 ಸೆಕೆಂಡ್ ಅಷ್ಟೇ. ನೀನ್ ಇನ್ನ ನುಂಗ್ಕೊಂಡಿಲ್ಲ ಬಿಡು. ನೀನ್ ಸೋತಂಗೇನೆ. ಇನ್ನು ನೋಡ್ ಬಾಯಿ ಇದ ಏನ ನಂಬ್ರಾಕೋದು, ಹಸು ನಂಬ್ರಾಕ್ದಂಗೆ ಆಗಿತ್ತಾನೆ. ಹಂಗಾಗಿ ನಮ್ ಸುರೇಶ್ ಅವ್ರ ಫಸ್ಟ್ ಪ್ರೈಜ್, ದಾಸರಳ್ಳಿ ಅವರು ಒಳ್ಳೇದಾಗ್ಲಿ. ಸ್ನೇಹಿತರೆ ನೋಡಿ, ನಮ್ಮ ತಂದೂರಿ ಕಾಂಪಿಟೇಷನ್ ಅಲ್ಲಿ ನಮ್ಮ ದಾಸರಳ್ಳಿ ಸುರೇಶ್ ಅವರು, ದಾಸರಳ್ಳಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಪೇರಿಂಗ್ ಲವ್ಲಿ ಸತೀಶ್ ಅವರು ಅವ್ರು ರೆಫರ್ ಮಾಡಿ ಕಳಿಸಿದ್ದು. ನಮ್ಮೂರಿಂದ ಒಬ್ಬರು ಬರ್ತಾರಣ್ಣ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲೇನೋ ಸಾಮ್ರಾಣಿ ಆಗ್ತವ್ರೆ ಅಂತ ಅವ್ರ ಮಾವನವ್ರ ಮನೇಲಿ. ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ, ಲೇಟ್ ಆಗುತ್ತೆ, ನೀವು ಇವ್ರನ್ನ ಕರ್ಕೊಂಡು ಮಾಡ್ತಾ ಇರ್ರಿ ಕಾಂಪಿಟೇಷನ್ ಅಂತ ಹೇಳಿದ್ರು. ಹಂಗಾಗಿ ಕರ್ಕೊಂಡು ಮಾಡಿದ್ರಿ. ಲಾಸ್ಟ್ ಕೊನೆಗೂ ಅವರೇ ಗೆದ್ದರು. ಒಳ್ಳೇದಾಗ್ಲಪ್ಪ ನಿನ್ಕ. ಕಿರಣ್ ಇಂದ ನಮ್ಮ ಕಿರಣ್ ಕೈಲೇ ದುಡ್ಡು ಕೊಡ್ಸೋಣ. 1 2 3 ತಗೋ. ಇವ್ರಿಗೆ ಫಸ್ಟ್ ಪ್ರೈಜ್. ಒಳ್ಳೇದಾಗ್ಲಪ್ಪ. 2 ಕೋಳಿ 3,000 ಏನ್ ಬೇಕು ಇದಕ್ಕಿಂತ. ಆಮೇಲೆ ನಮ್ಮ ಸೆಕೆಂಡ್ ಪ್ರೈಜ್ ಪುನೀತ್. ಇವ್ರು ಲಾಸ್ಟ್ ಟೈಮ್ ಐಸ್ ಕ್ರೀಮ್ ಕಾಂಪಿಟೇಷನ್ ಅಲ್ಲಿ ಇವರೇ ಫಸ್ಟ್ ಪ್ರೈಸ್ ಗೆದ್ದಿದ್ದು. ಈಗ ಇದರಲ್ಲೂ 2ನೇ ಪ್ರೈಸ್ ಗೆದ್ದವ್ರೆ. ಒಳ್ಳೇದಾಗ್ಲಪ್ಪ. ಇದೇ ತರ ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟರಿ ಯೂಟ್ಯೂಬ್ನ ಫಾಲೋ ಮಾಡ್ತಾ ಇದ್ರಿ, ಅಕ್ಷಯ್ ಫುಡ್ ಫ್ಯಾಕ್ಟರಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇರಿ. ಒಳ್ಳೊಳ್ಳೆ ವಿಡಿಯೋಗಳು ಮಾಡಿ ಹಾಕ್ತಾ ಇರ್ತೀರಿ ಅಕ್ಷಯ್ ಫುಡ್ ಫ್ಯಾಕ್ಟರಿ ಕಡೆಯಿಂದ. ಒಳ್ಳೇದಾಗ್ಲಿ ಎಲ್ಲರಿಗೂ. ಬಾಯ್ ಬಾಯ್.